మాట్లాడుతా వాడొచ్చి అడ్డు ಕಾಂಪ್ರಮೈಸ್ ಮಾತಾಡೋದು ಎಸ್, ಹೀಗೆ ಚಿಮುಲ್ ಚುನಾವಣೆಯಲ್ಲಿ ಬಂದ ಹಣದಲ್ಲಿ ನನಗೂ ಪಾಲು ಕೊಡಿ ಅಂತ ಎರಡು ಗುಂಪುಗಳ ನಡುವೆ ಗಲಾಟೆ ಮಾಡಿಕೊಂಡಿರುವ ದೃಶ್ಯಗಳು. ಮತ್ತೊಂದು ಕಡೆ ಯುವ ಕಾಂಗ್ರೆಸ್ ಮುಖಂಡನ ದರ್ಪ ಖಂಡಿಸಿ ಪೊಲೀಸ್ ಠಾಣೆ ಎದುರು ನ್ಯಾಯಕ್ಕಾಗಿ ಭಾವಚಿತ್ರ ಹಿಡಿದು ನಿಂತಿರುವ ದೃಶ್ಯಗಳು. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ನಾಸ್ತಿಮ್ಮಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ವೆಂಕಟೇಶ್ ಅನ್ನೋರು ಅಧ್ಯಕ್ಷರಾಗಿದ್ದು ಬಲಜಿಗ ಸಮುದಾಯದ ಕಾಂಗ್ರೆಸ್ ಮುಖಂಡನಾಗಿದ್ದಾನೆ. ಮೊನ್ನೆ ನಡೆದ ಚಿಮುಲ್ ಚುನಾವಣೆಯಲ್ಲಿ ವೆಂಕಟೇಶ್ ಡೆಲಿಗೇಟ್ ಆಗಿದ್ದು ಇವರ ಮತಕ್ಕೆ ಬೇಡಿಕೆ ಹೆಚ್ಚಾಗಿತ್ತು. ಹೀಗಿರುವಾಗ ಚಿಮುಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿದ್ದ ಕಾಕಾಲ ಚಿಂತೆ ರಾಜಣ್ಣಗೆ ಮತ ನೀಡಿ ಅಂತ 5 ಲಕ್ಷ ರೂಪಾಯಿ ಕೊಟ್ಟಿದ್ರಂತೆ. ಆದರೆ ಕಾಂಗ್ರೆಸ್ ಮುಖಂಡರು ವೆಂಕಟೇಶ್ ಅವರನ್ನ ಸಂಪರ್ಕಿಸಿ ಕಾಂಗ್ರೆಸ್ಗೆ ಮತ ನೀಡದೆ ಬಿಜೆಪಿಗೆ ಅಡ್ಡ ಮತದಾನ ಮಾಡಿ ಎಂದಿದ್ದರಂತೆ. ಆದರೆ ವೆಂಕಟೇಶ್ ಮಾತ್ರ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತನಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಕೊಟ್ಟಿದ್ರಂತೆ. ಚುನಾವಣೆ ಮುಗಿದು 3 ದಿನಗಳಾದ್ಮೇಲೆ ಶಾಸಕ ಪ್ರದೀಪ್ ಈಶ್ವರ್ ಅವರ ಬಲಗೈ ಬಂಟ ಎನಿಸಿಕೊಂಡಿರುವ ಯುವ ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ಪುಂಡರ ಗ್ಯಾಂಗ್ ಕಟ್ಟಿಕೊಂಡು ವೆಂಕಟೇಶ್ ಬಳಿ ಕಾಂಗ್ರೆಸ್ ಮುಖಂಡ ಕೊಟ್ಟಿರುವ ಹಣದಲ್ಲಿ ಅರ್ಧದಷ್ಟು ಹಣ ಭಾಗ ಬೇಕು ಅಂತ ದಾಂಧಲೆ ಮಾಡಿದ್ದಾರಂತೆ. ಆದರೆ ವೆಂಕಟೇಶ್ ಡೈರಿಯಲ್ಲಿದ್ದ ಸದಸ್ಯರಿಗೆ ತಲಾ ಒಬ್ಬೊಬ್ಬರಿಗೆ 20,000 ಕೊಡೋದಾಗಿ ಒಪ್ಪಿಕೊಂಡು ಅದರಂತೆ 5-6 ಜನಕ್ಕೆ 1 ಲಕ್ಷ ಹಣ ಕೊಟ್ಟಿದ್ದಾರಂತೆ. ಉಳಿದವರಿಗೆ ನಾಳೆ ಕೊಡ್ತೀನಿ ಅಂದಿದ್ರಂತೆ. ಇದನ್ನ ಕೇಳಿದ ನಾಗೇಶ್ ರೆಡ್ಡಿ ನನಗೂ ಅರ್ಧ ಪಾಲು ಬೇಕು ಅಂತ ಪುಂಡರ ಗ್ಯಾಂಗ್ ಕಟ್ಟಿಕೊಂಡು ವೆಂಕಟೇಶ್ ಮತ್ತು ಅವರ ಕುಟುಂಬದ ಮೇಲೆ ಜಗಳ ಮಾಡಿಕೊಂಡು ಹಲ್ಲೆ ನಡೆಸಿದ್ದಾರೆ ಎನ್ನೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಎದುರು ಯುವ ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿಯ ಭಾವಚಿತ್ರ ಹಿಡಿದು ಪ್ರತಿಭಟನೆ ನಡೆಸಿ ನ್ಯಾಯಕ್ಕಾಗಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ನಮ್ಮ ಹೆಸರು ವೆಂಕಟೇಶಪ್ಪ ಅಂತ ಸರ್. ನಾಸ್ತಮನಹಳ್ಳಿದು ನಾವು ಗೊಲ್ಲಹಳ್ಳಿ ಪಂಚಾಯತಿ. ಗಲಾಟೆ ಇದೆ ಸರ್. ಅಲ್ಲಲ್ಲ, ಮೊನ್ನೆ ಚಿಮುಲ್ ಎಲೆಕ್ಷನ್ ನಡೀತಲ್ಲ. ಹಾಂ ಸರ್. ಅವಾಗ ಏನಾಯಿತು ಅಂತೇಳಿ? ಅವಾಗ ಎಲೆಕ್ಷನ್ ಓಟ್ ಹಾಕಿ ಬಂದೆ ಸರ್. ರಾಜಣ್ಣಗೆ ಓಟ್ ಹಾಕಿ ಬಂದೆ. ಆಮೇಲೆ ಅದನ್ನ ಮನೆಗೆ ಬಂದು 1-2 ದಿವಸ ಏನೂ ಮಾತಾಡಿಲ್ಲ. ಆಮೇಲೆ ಬಂದುಬಿಟ್ಟು ನಾಗೇಶ್ ಅವರು ನಂಗೆ ಭಾಗ ಕೊಡಬೇಕು, 5 ಲಕ್ಷ ಕೊಟ್ಟಿದ್ದಾರೆ ಅಂತ ಕೇಳಿದ್ರು ಸರ್. ಆಮೇಲೆ ಇವರೆಲ್ಲ ಅವರು ಸೇರಿ ಸುಮ್ಮನೆ ಗಲಾಟೆ ಬೇಡಪ್ಪ, ಏನೋ ಸ್ವಲ್ಪ ಅವ್ರು ಕೊಟ್ಬಿಡು ಅಂತ ಹೇಳಿದ್ರು ಸರ್. ಆಮೇಲೆ ನಾನು ಆಯ್ತು ಸ್ವಲ್ಪ ಅಂತ ಹೇಳಿ 2 ಲಕ್ಷಕ್ಕೆ ಎಲ್ಲ 10 ಜನಕ್ಕೆ ಮಾತಾಡಿದೆ ಸರ್. ನನ್ನ ಹತ್ರ ದುಡ್ಡು ಇರಲಿಲ್ಲ, ಚಿಕ್ಕಬಳ್ಳಾಪುರಲ್ಲಿ ದುಡ್ಡು ಇದೆ ಸರ್. ಆಮೇಲೆ 1 ಲಕ್ಷ ನಮ್ಮ ಮನೆಯಲ್ಲಿ ಅವ್ರು ಕೊಟ್ಟು ಹಾಲೊಂದು ಅದು ಎಲ್ಲ ನಮ್ಗೆ ಕಲೆಕ್ಷನ್ ಆಯಿತು. 1 ಲಕ್ಷ 5 ಜನ ಕೊಟ್ಬಿಟ್ಟೆ ಸರ್. ಇನ್ನು 1 ಲಕ್ಷ ನಾಳೆ ತಂದು ಕೊಡ್ತೀನಪ್ಪ ಅಂದಷ್ಟೊತ್ತಿಗೆ ರಾತ್ರಿನೇ ಹೋಗಿ ನಮ್ಮ ಹಳ್ಳಿಯನ್ನು ನಮ್ಮ ಹೆಂಡ್ತಿನೆಲ್ಲ ರಾತ್ರಿನೇ ಹೊಡೆದ್ಬಿಟ್ಟವ್ರು ಸರ್. ಈ ಥರ ಆಗಿದೆ ಸರ್. ಯಾಕೆ ಹೊಡೆದಿದ್ದು? ಈ ಥರ ನೀವು ಯಾಕೆ ದುಡ್ಡು ಕೊಟ್ಟಿಲ್ಲ ಅದಿದೆ ಅಂತ ಅವ್ನ ಹಳಿಯನ್ನು ಏನೂ ಗೊತ್ತಿಲ್ಲ ಸರ್. ಅವ್ರನ್ನ ಊರಲ್ಲೇ ಬರಬಾರ್ದು ಅಂತ ನಮ್ಮ ಹಳಿಯನ್ನು ಆ ಥರ ಮಾಡಿ ಅವನ್ನ ಮಾಡಿ ನಮ್ಮ ಹೆಂಡ್ತಿನ ಓದಕ್ಕೆ ಬಿಡ್ಸಕ್ಕೆ ಹೋಗೋದಕ್ಕೆ ನಮ್ಮ ಹೆಂಡ್ತಿನ ತಾಳಿ ಎಲ್ಲ ಕಿತ್ತಾಕಿ ಅವನು ಹೊಡೆದಿದ್ದಾರೆ ಸರ್. ನೀವು 1 ಲಕ್ಷ ಕೊಟ್ಟಿದ್ದು ಅದಕ್ಕೆ ಮುಂಚೆನೇ ನಾನು ಮಾತಾಡಿ ಮೊನ್ನೆನೇ 3 ದಿವಸ ಮಾತಾಡಿ ಎಲ್ಲ ಊರು ಪಂಚಾಯತಿಯಲ್ಲಿ ಸೇರಿಕೊಂಡು ಸದಸ್ಯರಿಗೆ ನಾವು 1 ಲಕ್ಷ ಕೊಟ್ಟಿದ್ದೆ ಸರ್. ನಾನು ನಮ್ಮ ಮನೆಯಲ್ಲಿತ್ತು ಹಾಲೊಂದು ಅದು ಇದು ನಾನು ತಂದಮೇಲೆ ನಾನು ನಿನ್ನ ಮಿಕ್ಕಿದ ದುಡ್ಡು ಕೊಡ್ತೀನಿ ಅಂತೇಳಿ ಅವ್ರಿಗೆ ಹೇಳಿದೆ. ಎಲ್ಲ ಊರ ಪಂಚಾಯತಿ ಅವರಲ್ಲಿ ಹೇಳಿದ್ರು ಸರ್, ಕೊಟ್ಬಿಡಪ್ಪ ಸುಮ್ಮನೆ ಯಾಕಾದ ಅಂತ ಕೊಟ್ಟಿದ್ದೆ ಸರ್. ಇನ್ನು 1 ಲಕ್ಷ ಕೊಡಬೇಕು ಅಂತ ಹೇಳಿದೆ. ನನ್ನ ಹತ್ರ ಇಲ್ಲದಪ್ಪ, ನಾನು ಹೋಗಿ ನಾನು ಬ್ಯಾಂಕ್ ಹತ್ರ ತೊಗೊಂಡು ಬರ್ತೀನಿ, ಆಮೇಲೆ ಕೊಡ್ತೀನಿ ಅಂತ ಹೇಳಿದೆ ಸರ್. ಅಷ್ಟೊತ್ತಿಗೆ ರಾತ್ರಿನೇ ಹೋಗಿ ನಮ್ಮ ಹಳ್ಳಿಯನ್ನು ಅಲ್ಲಿ ಹೋಗಿದ್ರೆ ಬೇರೆ ಅಲ್ಲಿ 1 ಕಿಲೋಮೀಟ್ರ್ ದೂರ ಇದೆ, ಅಲ್ಲಿ ಯಾರೋ ಫ್ರೆಂಡ್ ಮಾತಕ್ಕೆ ಹೋಗಿದ್ರೆ ನಮ್ಮ ಹಳ್ಳಿಯಲ್ಲಿ ಬಂದು 10 ಜನ ಸೇರಿ ಹೊಡೆದಿದ್ದಾರೆ ಅವರು ಸರ್. ಅಲ್ಲ, ಇವ್ರು ಯಾಕೆ ಹೊಡೆದಿದ್ದು? ಇವ್ರಿಗೆ ದುಡ್ಡು ಕೊಡ್ಬೇಕಂತ? ಇಲ್ಲ, ಅವ್ರದ್ದೇನಿಲ್ಲ ಸರ್, ಅದೇನು ಪ್ರಾಬ್ಲಮ್. ನಮ್ಮ ಅಣ್ಣ ಅಂತ ಒಬ್ಬ ಇದ್ದಾರೆ, ಚಂದ್ರಪ್ಪ ಅಂತ ಇದ್ದಾರೆ, ಅವರೇ ಎಲ್ಲ ಕಿತಾಪತಿ ಮಾಡಿಸಿ ಎಲ್ಲ ಕುಡಿಸಿ ಆತನೇ ಆಗ ಇವನ್ನ ಹೊಡಿಬೇಕು, ಇವ್ನು ಊರಲ್ಲೇ ಬರ್ಬಾರ್ದು ಈ ಥರ ಮಾಡಿ ಅಂತ ಅವ್ರ ಮೇಲೆ ಎಲ್ಲ ಕುಡಿಸ್ಬಿಟ್ಟು ಆ ಥರ ನಮ್ಮ ಅಣ್ಣನ ಈ ಥರ ಮಾಡಿಸಿರೋ ಸರ್ ನಮಗೆ.
ಹ್ಞೂ ಆ ಥರ ಮಾಡಿಸಿ ನಡೆಸ್ಬಿಟ್ಟು ಊರಲ್ಲೇ ಬರ್ಬಾ ಅಂದರೆ ಸರಿಯಾಗ್ತದೆ. ಅಲ್ಲ ಇವರು ನಾಗೇಶ್ ರೆಡ್ಡಿ ಅಲ್ಲೇ ಮಾಡಿದೆ ಅಂತ ಹೇಳ್ತಾ ಇದ್ರಿ ನೀವು. ಅಲ್ಲ ಅವರಿಗೆ ದುಡ್ಡು ಬೇಕು ಅಂತ ನಿಮ್ಮ ಹಾಂ ದುಡ್ಡು ಬೇಕು. ಎಷ್ಟು ಕೊಡ್ಬೇಕಂತ? ಅವ್ರಿಗೆ ಎಷ್ಟು ಕೊಡ್ಬೇಕು ಅದು ಕೇಳ್ತಾ ಇಲ್ಲ ನಮಗೆ. 40,000 ಕೊಟ್ಟು 50,000 ಅಂತ ಕೇಳಿದ್ರು ಸರ್. ಯಾರು? ನಾಗೇಶ್ ರೆಡ್ಡಿ ಇವರೆಲ್ಲ ಅಂತ. ಸರ್ ನಮ್ಮ ಹತ್ರ ಇಲ್ಲದು ನಾವು ಕೊಟ್ಟಿರೋದು ಇಷ್ಟ, ನಾವು ಕೊಡೋದು ಇಷ್ಟ. ನಮ್ಮ ಹತ್ರ ಇದೆ. ಹಂಚಿದ್ದೀರಂತ? ಹಾಂ 5 ಜನಕ್ಕೆ ಅನ್ಸಿದ್ದು ಸರ್. ಇನ್ನು 5 ಜನಕ್ಕೆ ಕೊಡ್ತೀನಿ, ನಾಳೆ ಬಂದು ಚಿಕ್ಕಬಳ್ಳಾಪುರ ತೊಗೊಂಡು ಹೋಗಿ ಕೊಡ್ತೀನಿ ಅಂತ ಹೇಳಿದೆ ಸರ್. ಒಬ್ಬೊಬ್ಬರಿಗೆ ಎಷ್ಟು ಹಂಚಿದ್ರಿ? 20,000 ಕೊಟ್ಟಿದ್ದೆ ಸರ್. ಹ್ಞೂ ಸರ್. ಸೊ ಇವರಿಗೆ ಎಷ್ಟು ಕೊಡಬೇಕಿತ್ತು? ಇವ್ರಿಗೇನು ಒಂದು 5 ಜನಕ್ಕೆ ಇನ್ನೂ 5 ಜನ ಇದ್ದಾರೆ ಸರ್. ಅವರಿಗೆ 1 ಲಕ್ಷ ಕೊಡಬೇಕು. ನನ್ನ ಹತ್ರ ಇಲ್ಲಪ್ಪ, ಚಿಕ್ಕಬಳ್ಳಾಪುರ ಹೋಗಿ ಯಾರು ಬೇರೆ ಹತ್ರ ಇದೆ ಇಸ್ಕೊಬಿಟ್ಟು ನಾಳೆ ಕೊಡ್ತೀನಿ ಅಂದ್ರೆ ರಾತ್ರಿನೇ ಹೋಗಿ ನಾನು ಅಳಿಯೋಣ ಬಂದು ಅಳಿನ ಅದು 1 ಕಿಲೋಮೀಟರ್ ದೂರಲ್ಲಿದ್ದಾರೆ ಅವರು. ಅವ್ರು ಹೋಗಿ ಅದನ್ನು ಹಿಡ್ಕೊಂಡು ಅವನು ಹೊಡೆದು ಆಮೇಲೆ ನಮ್ಮ ಹೆಂಡತಿ ನಾನು ನಾಗೇಶ್ ರೆಡ್ಡಿಗೂ ಭಾಗ ಬೇಕಂತ ಭಾಗ ಬೇಕು ಅಂತ ಅವ್ರಮ್ಮ ಅದೇ ಅದರಲ್ಲಿ ನಂಬರ್ ಸರ್. ನಾವು ಭಾಗ ಬೇಕು ಅಂತ ರಾತ್ರಿ ಹೋಗ್ಬಿಟ್ಟು ಅವನು ಹೊಡೆದ್ಬಿಟ್ಟು ಚೆನ್ನಾಗಿ ಕುಡಿದ್ಬಿಟ್ಟವ್ರು ಸರ್. ಅವ್ರು ಏನು ಇವ್ರು ಯಾರು ಅನ್ನೋದು ಗೊತ್ತಾಗಲ್ಲ, ಆ ಥರ ಮಾಡಿ ಹೊಡೆದ್ಬಿಟ್ಟವ್ರು. ಆಮೇಲೆ ನಮ್ಮ ಹೆಂಡ್ತಿ ಹೋಗೈತದೆ, ನಾನು ಇರಲಿಲ್ಲ ಸರ್. ನಾನು ಎಲ್ಲ ಹೋಗಿದ್ದೆ ಸರ್. ಆಮೇಲೆ ನಾನು ಬಂದ ವರ್ಷದಕ್ಕೆ ನಮ್ಮ ಹೆಂಡ್ತಿನೂ ಹೊಡೆದ್ಬಿಟ್ಟು ತಾಳಿ ಎಲ್ಲ ಕಿತ್ತಾಕಿದ್ದಾರೆ ಸರ್. ಹಾಂ ಆ ಥರ ಸರ್. ಎಮ್ ಎಲ್ ಎ ಅವರು ಸಪೋರ್ಟ್ ಇದು ಮಾಡಿ ನಮ್ಮನ್ನು ಏನು ಮಾಡ್ತಾರೆ ಅಂತ ಹಂಗೆ ಹಿಂಗೆ ಅಂತ ಗಲಾಟೆ ಊರಲ್ಲಿ ಬಂದರು. ನಾನು ಹಿಡ್ಕೊಂಡು ಯಾವನ್ ಬೋಳಿ ಮಗ ಆ ಥರ ಈ ಥರ ಏನು ಮಾಡ್ತೀನಿ ನೀನು ನೋಡ್ತೀನಿ ಅದು ಇದು ಅಂತ ನನ್ನ ಮೇಲೆ ಗಲಾಟೆ ಮಾಡಿದೆ ಸರ್. ಹಾಂ ಆ ಥರ ಕಳಿಯೋಕೆ ಸರ್. ಆಮೇಲೆ ಅವ್ರ ಮರ್ಯಾದೆ ಕಳಿಯೋಕೆ ಈ ಥರ ಮಾಡ್ತಾರೆ ಸರ್ ಇವರು. ನಾವು ಮೊದಲಿಂದ ಎಮ್ ಎಲ್ ಎ ಅವರು ಕಾಂಗ್ರೆಸ್ಸಿಂದ ನಾವು ಇದು ಮಾಡಿರೋದು. ಅವರು ಮರ್ಯಾದೆ ಕಳಿಬೇಕಂತ ಈ ಥರ ಮಾಡ್ತಾ ಇರೋದು ಅವರು. ಕೆಡ್ಸೋಕೇನ ಸರ್ ಇವ್ರು ಮಾತಾಡ್ತಾ ಇರೋದು. ಈ ಥರ ಮಾಡಿ ನಮ್ಮನ್ನು ಹೊಡಿಸಿ ಈ ಥರ ಎಲ್ಲ ಗಲಾಟೆ ಮಾಡ್ತಾರೆ. ನಮ್ಗೆ ಯಾರೂ ಇಲ್ಲ ಸರ್. ನಾವಿರೋದು ಈ ಥರ ಎಲ್ಲ ನಮ್ಮ ಅಣ್ಣನೇ ಈ ಥರ ಮಾಡಿಸಿರೋದು ಇದು. ಹ್ಞೂ ಸರ್. ಆದರೆ ಈ ಆರೋಪವನ್ನ ತಳ್ಳಿ ಹಾಕಿರುವ ಶಾಸಕ ಪ್ರದೀಪ್ ಈಶ್ವರ್ ಅವರ ಆಪ್ತ ಬಲಗೈ ಬಂಟ ಆಗಿರುವ ಯುವ ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ನಾಸ್ತಿಮ್ಮನಹಳ್ಳಿ ಹಾಲು ಉತ್ಪಾದಕರ ಚುನಾವಣೆಯಲ್ಲಿ 6 ಲಕ್ಷ ರೂಪಾಯಿ ಖರ್ಚು ಮಾಡಿ ವೆಂಕಟೇಶ್ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ರಂತೆ. ಅಂದು ಹಾಲಿನ ಕೇಂದ್ರಕ್ಕೆ ಯಾವುದೇ ಹಣ ಬಂದರೂ ಪ್ರತಿಯೊಬ್ಬರಿಗೂ ಸಮಪಾಲು ಮಾಡಬೇಕು ಅನ್ನೋ ಮಾತುಕತೆಯೂ ಮಾಡಿಕೊಂಡಿದ್ರಂತೆ. ಅದರಂತೆ ಚಿಮುಲ್ ಚುನಾವಣೆಯಲ್ಲಿ ಡೆಲಿಗೇಟ್ಸ್ ಆಗಿದ್ದ ವೆಂಕಟೇಶ್ ಅವರಿಗೆ ಕಾಂಗ್ರೆಸ್ ಬಿಜೆಪಿ ಕಡೆಯಿಂದ 12.5 ಲಕ್ಷ ರೂಪಾಯಿ ಹಣ ಬಂದಿದೆ. ಅದನ್ನ ಡೈರಿ ಸದಸ್ಯರಿಗೆ ಹಂಚೋದು ಬಿಟ್ಟು ನಾಟಕವಾಡ್ತಾ ಇದ್ರು. ಇದನ್ನ ಪ್ರಶ್ನಿಸಿ ಪ್ರತಿಯೊಬ್ಬರಿಗೂ ಹಣ ಹಂಚಿ ಅಂದಿದ್ದಕ್ಕೆ ಗಲಾಟೆಯಾಗಿದೆ. ಸುಖಾಸುಮ್ಮನೆ ಪೊಲೀಸ್ಗೆ ದೂರು ಕೊಡುತ್ತಿದ್ದಾರೆ ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ಎಲೆಕ್ಷನ್ ವಿಚಾರ, ಚುನಾವಣೆಯಲ್ಲಿ ಯಾರು ವೋಟ್ ಹಾಕಿದ್ರೋ ಯಾರಿಗೆ ಮತ ಕೊಟ್ಟರು ನನಗಂತ ಅದು ಗೊತ್ತಿಲ್ಲ. ನಾನು ನನ್ನ ಶಾಸಕರು ನೀನಪ್ಪ ನೀನು ಗೆಲ್ಸ್ಕೊಬ ಅಂತ ಹೇಳಿದರು. ನಾನು ಊರಲ್ಲಿ ನನ್ನ ತಾಲೂಕು ಸಹಕಾರ ಸಂಘನ ನಮ್ಮೂರಿನ ಸಹಕಾರ ಸಂಘನ ನಾನು ಗೆಲ್ಸ್ಕೊಂಡು ಬಂದಿದ್ದೆ. ಆ ಚುನಾವಣೆ ಸಂದರ್ಭದಲ್ಲಿ ನಾವೊಂದು ಪ್ರಮಾಣ ಮಾಡಿರ್ತೀವಿ. ಈಗ ನಮ್ಮ ಮಾಧ್ಯಮದಲ್ಲಿ ಹಾಕಿದ್ರು ಅದನ್ನು. ನಾವು ಸತ್ಯವನ್ನು ಹೇಳ್ತೇವೆ, ಸತ್ಯ ಬಿಟ್ಟು ಏನೂ ಹೇಳೋದಿಲ್ಲ. ಏನೇ ಸಹಕಾರ ಸಂಘಕ್ಕೆ ದುಡ್ಡು ಬಂದರೂ ಕೂಡ, ಚುನಾವಣೆ ಟೈಮಲ್ಲಿ ದುಡ್ಡು ಬಂದರೂ ಕೂಡ ನಾವು ಯಾರು 11 ಜನ ನಿರ್ದೇಶಕರು ಇರ್ತೀವಿ, ಎಲ್ಲರೂ ಕೂಡ ಅದನ್ನು ಸಮಾನವಾಗಿ ಸಮಪಾಲು ಹಂಚ್ಕೋತೀವಿ ಅಂತೇಳಿ ನಾವು ಅವತ್ತು ಮಾತು ಕೊಟ್ಟಿದ್ವಿ. ಇದು ಏನಾಯಿತು ಅಂತಂದರೆ ಮೊನ್ನೆ ಚುನಾವಣೆ ಬಂದ ಸಂದರ್ಭದಲ್ಲಿ ತಮ್ಗೆ ಗೊತ್ತೇ ಇದೆ. ಹೀಗಾಗಿ ಸ್ವಲ್ಪ ಹಣ ಆಮಿಷಕ್ಕೆ ಎಲ್ಲ ದುಡ್ಡು ಬಂದಿದೆ. ನಾವೇನಂತಂದರೆ ಟೋಟಲಾಗಿ 12.5 ಲಕ್ಷ ಏನೋ ದುಡ್ಡು ಬಂದಿದೆ. ನನಗೆ ಗೊತ್ತಿದ್ದ ಮಾಹಿತಿ 12.5 ಲಕ್ಷ ಬಂದಿದೆ. ನಾನು ನಿನ್ನೆ ಮಧ್ಯಾಹ್ನ ಎಲ್ಲರನ್ನೂ ಮೀಟಿಂಗ್ ಕರಿತೀನಿ. ಎಲ್ಲರನ್ನೂ ಮೀಟಿಂಗ್ ಕರೆದು ಪ್ರೆಸಿಡೆಂಟ್ನ ಮತ್ತು ಉಪಾಧ್ಯಕ್ಷರನ್ನ ಎಲ್ಲ ನಿರ್ದೇಶಕರನ್ನ ಮೀಟಿಂಗ್ ಮಾಡಿ, ನೋಡಪ್ಪ ಇದು 12.5 ಲಕ್ಷ ದುಡ್ಡು ಬಂದಿದೆ ಅಂತ ಹೇಳ್ತಿದ್ದಾರೆ, ನಿಜಾನ ಎಷ್ಟು ಬಂದಿದೆ ಹೇಳಪ್ಪ ಅಂತೇಳಿ ನಾನು ಅಧ್ಯಕ್ಷರಿಗೆ ಕೇಳ್ತೀನಿ. ಅಧ್ಯಕ್ಷ ಹೇಳ್ತಾರೆ ಅವರು ಇವರು ಅಷ್ಟು ತಿಂದುಬಿಟ್ಟಿದ್ದಾರೆ, ನನಗೆ ಬಂದಿರೋದು 3 ಲಕ್ಷ. ಕಾಕಲ್ಸಿಂದ ರಾಜಣ್ಣ ಕೊಟ್ಟಿರೋದು 5 ಲಕ್ಷ, ನನಗೆ ಬಂದಿದ್ದು 3 ಲಕ್ಷ. ಈ ಕಡೆನೂ ದುಡ್ಡು ಬಂದಿದೆ, ನಮ್ಮ ಮಳೆಯ ತೊಗೊಂಡೋಗಿದ್ದಾನೆ. ಅದೇನೋ ದುಡ್ಡು ಏನಾಯ್ತೋ ಗೊತ್ತಿಲ್ಲ, ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ನೋಡಪ್ಪ ನೀ ಏನನ್ನ ಮಾಡ್ಕೊ, ನಮ್ಗೆ ಸಂಬಂಧ ಇಲ್ಲ. ಈಗ ನಾವು ಅವತ್ತಿನ ದಿನ ಏನು ಹೇಳಿದ್ದೀವಿ, 11 ಜನಕ್ಕೂ ಪಾಲಾಗಿ ಸಮವಾಗಿ ನೀವು ಹಂಚಿರಪ್ಪ ಅಂತ ನಾವು ಹೇಳಿದ್ವಿ. ಆತ ಏನಂದ, ನಾನು ಅವತ್ತು ಮಾತು ಕೊಟ್ಟಿಲ್ಲ, ನಾನು ಯಾಕೆ ಕೊಡಬೇಕು ದುಡ್ಡು, ನಾನು ಓಟ್ ಹಾಕಿರೋದು, ನಾನು ಯಾಕೆ ದುಡ್ಡು ಕೊಡಬೇಕು ಅನ್ನೋ ಮಾತಾಡ್ದೆ. ನಾನು ಅವಾಗ ಏನು ಹೇಳ್ತೀವಿ ಅಂತ, ನೋಡಪ್ಪ ಅವತ್ತು ನಿನಗೆ ಟೀ ಕಾಫಿ ಕೊಡ್ಸೋಕ್ಕೂ ನಿನ್ನ ಹತ್ರ ದುಡ್ಡಿಲ್ಲಲ್ಲಯ್ಯ. ಎಮ್ ಎಲ್ ಎ ಅವರು ನಾವು ಎಲ್ಲ ಸೇರಿ 6 ಲಕ್ಷ ಖರ್ಚು ಮಾಡಿ ನಿನ್ನ ಪ್ರೆಸಿಡೆಂಟ್ ಮಾಡಿದ್ದೀವಿ. ಇವತ್ತು 11 ಜನ ಡೈರೆಕ್ಟ್ರಲ್ಲಿ ಸೇರಿ ಇವತ್ತು ನೀನು ಮಾತಾಡ್ಬೋದೇನಪ್ಪ ಅಂತೇಳಿ ನಾನು ಮಾತಾಡ್ತೀನಿ. ಆಮೇಲೆ ಇಲ್ಲ ನಾನು 5,000 ಕೊಡ್ತೀನಿ ಅಂತೇಳಿ ಬರ್ತಾನೆ. ನೋಡಪ್ಪ ನೀನು ತೂಕವಾಗಿ ಮಾತೇಳು, ಪಾಪ 11 ಜನನೂ ಡೈರೆಕ್ಟ್ರಿಗಳಿದ್ದಾರೆ, ನೀನು ಒಬ್ಬನೇ ಅಲ್ಲ ಅವತ್ತು ದುಡ್ದಿರೋನು. ಎಲ್ಲರೂ ದುಡ್ದು ನಿನ್ನನ್ನು ಕಷ್ಟ ಬಿದ್ದು ನೀನು ಇವತ್ತಿನ ಪ್ರೆಸಿಡೆಂಟ್ ಮಾಡಿರೋದು, ನೀನು ಸ್ವಲ್ಪ ತೂಕವಾಗಿ ಮಾತಾಡಪ್ಪ ಅಂತೇಳಿ ನಾವು 11 ಜನ ರಾಜಿ ಮಾಡಿ ಮಾತಾಡ್ತೀವಿ. ಎತ್ತ ಹೋಯ್ತು ಸಮಾಜ. ವೋಟಿಗಾಗಿ ನೋಟು ಎಂಬ ಪದ
ಸುಳ್ಳಾಗಿಲ್ಲ ಅನ್ನೋದು ಬಹಿರಂಗವಾಗಿ ಸಾಬೀತಾಗೋಯ್ತು. ಚಿಮುಲ್ ಚುನಾವಣೆಯಲ್ಲಿ ಮತದಾರನಿಗೆ ಬಂದ ಹಣಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಪರಮ ಆಪ್ತನಾಗಿರುವ ಕಾಂಗ್ರೆಸ್ನ ಯುವ ಮುಖಂಡನ ಕಣ್ಣು ಬಿದ್ದು ಅರ್ಧದಷ್ಟು ಪಾಲು ನೀಡದಕ್ಕೆ ಪುಂಡರ ಗ್ಯಾಂಗ್ ಕಟ್ಟಿಕೊಂಡು ಬೀದಿ ರಂಪಾಟ ಮಾಡಿಕೊಂಡಿರುವ ಆರೋಪವಿದೆ. ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಕಳಂಕ ತರುವ ರೀತಿ ಮಾಡಿದ್ದಲ್ಲದೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಪಕ್ಷಕ್ಕೆ ಕಪ್ಪು ಚುಕ್ಕೆಯ ಸಂಗತಿಯಾಗಿದ್ದು, ಇದರಲ್ಲಿ ತಪ್ಪು ಯಾರ್ದು ಸರಿ ಯಾರ್ದು ಅನ್ನೋದು ಪೊಲೀಸರ ತನಿಖೆಯಲ್ಲಿ ತಿಳಿಯಬೇಕಾಗಿದೆ.